2012ರಲ್ಲಿ ನನ್ನ ಅಕ್ಕ ರೇಪ್ ಅಂಡ್ ಮರ್ಡರ್ ಮಾಡಿದ್ರು. ಆಮೇಲೆ ನನ್ನ ಅಕ್ಕಕ್ಕಿಂತ ಮುಂಚೆ ಎಷ್ಟೋ ಜನ ಹೆಣ್ಮಕ್ಳೆಲ್ಲ ಕೊಂದು ತಿಂದಿದ್ದಾರೆ ಅವರು. ಆದ್ರೆ ಯಾರು ಮುಂದೆ ಬಂದಿಲ್ಲ. ಎಷ್ಟೋ ಜನ ಬಂದಿದ್ರು, ಆದ್ರೆ ಅವರನ್ನೆಲ್ಲ ತೇಜೋವಧೆ ಮಾಡುವಂಥದ್ದು ಅಥವಾ ಕೇಸ್ ಹಾಕಿ ಒಳಗಡೆ ಆಗುವಂಥದ್ದು ಆ ಥರ ಎಲ್ಲ ಮಾಡ್ತಾ ಇದ್ರು. ಹೆಣ್ಮಕ್ಳಂತೂ ಯಾರೂ ಬರೋದಿಲ್ಲ ಮುಂದೆಡೆಯಿಂದ, ಯಾಕಂದ್ರೆ ಅವರಿಗೂ ಫ್ಯಾಮಿಲಿ ಮ್ಯಾಟ್ರ್ ಆ ಥರ, ಅವರಿಗೂ ಹೆಣ್ಮಕ್ಳು ಇರ್ತಾರೆ, ಆ ಥರ ತುಂಬಾ ಮಂದಿ ಭಯ ಪಡ್ತಾ ಇದ್ರು. ಆದ್ರೆ ನನ್ನ ಅಕ್ಕನ್ ಮರ್ಡರ್ ಆದ್ಮೇಲೆ ನಾವಂತೂ ಹಿಂಜರದೇ ಇಲ್ಲ. ನಮಗೂ ಕೊಲೆ ಬೆದರಿಕೆ ಎಷ್ಟೋ ತುಂಬಾ ಬಂದಿದೆ, ಆದ್ರೆ ನಾವು ಹಿಂಜರಿಯಲ್ಲ. ಯಾಕಂದ್ರೆ ನನ್ನ ಅಕ್ಕನ್ಗಾದಂತ ನೋವು ಯಾವುದೇ ಕಾರಣಕ್ಕೆ ಯಾವ ಹೆಣ್ಮಕ್ಳಿಗೆ ಆಗ್ಬಾರ್ದು. ನನ್ನೂರಲ್ಲಂತೂ ಆಗೋಕ್ ನಾವು ಯಾರು ಬಿಡೋದು ಇಲ್ಲ. ಇನ್ನು ನನ್ನ ಅಕ್ಕನ ಆದ ನಂತರ ನಿಜವಾಗ್ಲೂ ಒಂದು ಘಟನೆನೂ ನಡೆದಿಲ್ಲ, ಅಲ್ಲಿ ಒಂದು ಬಾಡಿನೂ ಅಲ್ಲಿ ಸಿಕ್ಕಿಲ್ಲ ಹೆಣ್ಮಕ್ಳದ್ದು. ಅದೇ ನಮಗೆ ದೊಡ್ಡ ನ್ಯಾಯ ಸಿಕ್ಕಾಗಿದೆ. ಅಲ್ಲಿ ಎಷ್ಟೋ ಹೆಣ್ಮಕ್ಳು ಸ್ವತಂತ್ರವಾಗಿ ಓಡಾಡ್ತಾ ಇದ್ದಾರೆ ಅಲ್ಲಿ. ಅದೇ ಸಾಕಲ್ಲ ನಮ್ಗೆ ನ್ಯಾಯ ಸಿಕ್ಕಿರೋದು. ನನ್ನ ಅಕ್ಕನಿಗೆ ನ್ಯಾಯ ಲೇಟಾಗಿ ಸಿಗ್ಬೋದು, ಅದೇ ಖಂಡಿತ ಸಿಕ್ಕೇ ಸಿಗುತ್ತೆ ಅನ್ನೋಂಥದ್ದು ನಾವು ತುಂಬಾ ಭರವಸೆ ಇದೆ. ಅದೇ ಇಲ್ಲಿ ಎಲ್ಲ ತಾಯಂದಿರು ಅಕ್ಕಂದಿರೆಲ್ಲ ಸೇರಿದಿರಲ್ಲ, ಅದೇ ನಮಗೆ ದೊಡ್ಡ ಫಲವಾಗಿ ಸಿಕ್ಕಿದೆ. ಒತ್ತಡ ಹಾಕಿ ಮಹಿಳೆಯರಿಗೆ ನ್ಯಾಯ ಕೊಡಬೇಕು, ಕೊಂದವರು ಯಾರು ಪ್ರಶ್ನೆ ಎಂಬುದು ಆ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಬೇಕು. ಅವರು ಮಾಡಿ ನ್ಯಾಯ ಕೊಡ್ತೀವಿ. ಈ ಸಲ ನಾವು ಮಹಿಳೆಯರು ಹೋರಾಟ ಮಾಡೋ ಅವಶ್ಯಕತೆ ಇರಲಿಲ್ಲ. ಸರ್ಕಾರ SIT ತನಿಖೆಗೆ ಆದೇಶ ಮಾಡಿದರೆ ಖಂಡಿತ, ಆದ್ರೆ ಸರ್ಕಾರ SIT ತನಿಖೆಗೆ ಫ್ರೀ ಹ್ಯಾಂಡ್ ಆಗಿ ಕೊಟ್ಟ ನಂತರ ಸರ್ಕಾರದ ಯಾವುದೇ ಅದೇ MLAಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಯಾರು ಜವಾಬ್ದಾರಿಯುತ ಹುದ್ದೆಯಲ್ಲಿ ಇದ್ದವರು ತೋರಿಸಬಾರದು. ಈಗ ಇವರು SIT ತನಿಖೆಗೆ ಕೊಟ್ಟರು ಸರ್, ನಮಗೆ ಅದರ ಮೇಲೆ ವಿಶ್ವಾಸ ಇರಲಿಲ್ಲ. ಯಾಕಂದ್ರೆ ಮೊದಲು ಸ್ವಾಗತ ಮಾಡಿದವರೇ ನಾವು ಹೋರಾಟಗಾರರು, ಆದ್ರೆ ಈಗ ನಮಗೆ ವಿಶ್ವಾಸ ಇಲ್ಲ, ಅದರ ದಿಕ್ಕು ಬದಲಾಗ್ತಾ ಉಂಟು. ಹಾಗಾಗಿ ಸರ್ಕಾರ ಇದಕ್ಕೆ ಮಾಡಲಿಕ್ಕೆ ಆದೇಶ ನೀಡಬೇಕು. ಆದ್ರೆ ಯಾರನ್ನು ಯಾವುದೇ ಒಂದು ವ್ಯಕ್ತಿಯನ್ನು ಆ ಒಂದು ತನಿಖೆ ಒಳಗೆ ಪ್ರವೇಶ ಮಾಡಲಿಕ್ಕೆ ಬಿಡಬಾರದು, ಕೂತು ತೋರಿಸಲಿಕ್ಕೆ ಬಿಡಬಾರದು. ನಿಮ್ಮ ಎಲ್ಲ ಪ್ರಕಾರಗಳನ್ನು ಕೂಡ ವೇದಿಕೆಯ ಎಡಭಾಗದಲ್ಲಿ ಹಾಕಬೇಕು ಅಂತ ಮನವಿ ಮಾಡ್ತೀನಿ. ಎಲ್ಲಾ ಪ್ರಕಾರಗಳನ್ನು ಕೂಡ ವೇದಿಕೆಯ ಎಡಭಾಗದಲ್ಲಿ ತಂದು ಶಿಸ್ತಾಗಿ ಹಾಕ್ಬೇಕು ಅಂತೇಳಿ ಎಲ್ಲಾನು ಕೇಳ್ಕೊಳ್ತಾ ಇದ್ದೀನಿ. ಸಭೆಯಲ್ಲಿ ಆದಷ್ಟು ಹೆಣ್ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕಾಗಿ ಪುರುಷ ಸಂಗತಿಗಳಲ್ಲಿ ತಮ್ಮ ಮಾಡ್ಕೊಳ್ತೀನಿ. ಎಲ್ಲ ಪ್ರಕಾರಗಳನ್ನು ವೇದಿಕೆಯ ಎಡಭಾಗದಲ್ಲಿ ಹಾಕಬೇಕು ಅಂತೇಳಿ ಕೇಳ್ತಾ ಇದ್ದೀನಿ. ಹಾಗಾಗಿ ಇದೆಲ್ಲರೂ ಕೂಡ ಅದೇ ವೇದಿಕೆಗೆ ಕೂತ್ಕೊಳ್ಬೇಕು. ಇರುವ ಬೂತ್ಗಳಿಗೆ ಬಾಳೆಹಣ್ಣು ಮತ್ತೆ ಮಜ್ಜಿಗೆ ಬರುತ್ತೆ, ಯಾರು ಓಡಾಡಬಾರ್ದು ಅಂತ ಮಾಡಿ ಮನವಿ ಮಾಡ್ತೀನಿ. ಯಾರು ಸರ್ಕಾರಗಳನ್ನು ತೆಗೆದುಕೊಂಡು ವಾಲಂಟಿಯರ್ಸ್ ಎಲ್ಲರೂ ಕೂಡ ಅವರ ಸರ್ಕಾರಗಳನ್ನ ತಗೊಂಡು ಕೈಯೆತ್ತಿಕೊಂಡು ವೇದಿಕೆಯ ಎಡಭಾಗದಲ್ಲಿ ಇಡಬೇಕು ಅಂತ ಕ್ರಮ ಕೇಳ್ಕೊಳ್ತಾ ಇದ್ದೀನಿ. ಸತ್ತು ಒತ್ತಡ ಮಾಡಿದ ಎಲ್ಲರೂ ಕೂಡ ದಯವಿಟ್ಟು ಬೇಗದಲ್ಲಿ ಕೂತ್ಕೊಳ್ಬೇಕು ಅಂತ ಮಾಡ್ತಾರೆ. ಈ ಮೆರವಣಿಗೆಯನ್ನು ಯಶಸ್ವಿಗೊಳಿಸಿದ ಸಮಸ್ತರಿಗೂ ಧನ್ಯವಾದಗಳು. ತಮ್ಮ ದುಡಿಮೆ ಮೂಲಕ ನಮ್ಮೆಲ್ಲರ ನೋವಿಗೆ ಸರಿಯಾದ ಆ ಕಲಾವಿದರಿಗೆ ಕೂಡ ಧನ್ಯವಾದಗಳು. ಈಗಾಗಲೇ ಅನೌನ್ಸ್ ಮಾಡಿದ ಹಾಗೆ ದಯವಿಟ್ಟು ಶಾಂತಿಯುತವಾಗಿ ಆಸೀನರಾಗಿ ವೇದಿಕೆಯ ಎಡಗಡೆಗೆ
ಜೈ ಭೀಮ್. ಬಾಳೆಹಣ್ಣನ್ನ ಸರ್ವ್